ಡಿಕೆ ಶಿವಕುಮಾರ್ ಸಿಎಂ ಅನ್ನೋ ಹೇಳಿಕೆ ಬಾಲಕೃಷ್ಣ ಈ ಬಗ್ಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾರೆ. ನಾನು ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂದಿದ್ದೀನ. ನಾವು ಯಾರ ಬೆಂಬಲಿಗರು ಅಲ್ಲ, ಹೈಕಮಾಂಡ್ ಬೆಂಬಲಿಗರು ನಾವು ಅಂತ ತನ್ನ ಹೇಳಿಕೆ ಇಂದ ಆದಂತಹ ಒಂದಷ್ಟು ಬೆಳವಣಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಬಾಲಕೃಷ್ಣ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗ್ತಾರೆ ಅಂತ ನಾನೇನಾದ್ರೂ ಹೇಳಿದ್ನಾ? ನಾವು ಯಾರ ಬೆಂಬಲಿಗರು ಅಲ್ಲ, ನಾವು ಹೈಕಮಾಂಡ್ ಬೆಂಬಲಿಗರು. ಅವರ ನಾಯಕರು ಸಿಎಂ ಆಗಬೇಕು ಅನ್ನೋದು ಕಾರ್ಯಕರ್ತರ ಆಸೆ. ಪರಮೇಶ್ವರ್, ಎಂಬಿ ಪಾಟೀಲ್, ಜಾರಕಿಹೊಳಿ ಅಭಿಮಾನಿಗಳಿಗೆ ಆಸೆ ಇದೆ. ಹಾಗೆ ಡಿಕೆ ಶಿವಕುಮಾರ್ ಅಭಿಮಾನಿಗಳಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ. ನಮ್ಮ ನಾಯಕರು ಸಿಎಂ ಆಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಬಾಲಕೃಷ್ಣ ಕೊಟ್ಟಂತ ಹೇಳಿಕೆ. ನಾನು ಹೇಳಿರ್ತಕ್ಕಂಥದ್ದು ಚನ್ನಪಟ್ಟಣದ ವಿಚಾರದಲ್ಲಿ, ಚನ್ನಪಟ್ಟಣದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದೀರಾ. ಈ ಗೌರವ ಮುಂದೊಂದು ದಿವಸ ನಮ್ಮ ನಾಯಕರಿಗೆ, ನಮ್ಮ ಈ ಜಿಲ್ಲೆಯ ನಾಯಕರಿಗೆ, ಡಿ ಸಿ ಎಮ್ ಅವ್ರಿಗೊಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ದೀನಿ. ನಾನು ನಾಳಿಕೆ ಆಗ್ಬಿಡ್ತಾರೆ ಸಿ ಎಮ್ ಅಂತ ಹೇಳಿದ್ದೀನಾ? ಈ ಗೌರವ ಬೇಕಾಗಿತ್ತು ನಮಗೆ. ನೀವು ಕೊಟ್ಟಿದ್ದೀರಾ, ಜನ, ಚನ್ನಪಟ್ಟಣ ಜನ ನಮ್ಗೆ ಗೌರವ ಕೊಟ್ಟಿದ್ದೀರಾ. ಇದು ಮುಂದೆ ಒಂದು ದಿವಸ ನಮ್ಮ ನಾಯಕರಿಗೆ ಅಧಿಕಾರದ, ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಮಾತನ್ನು ಹೇಳಿದ್ದೀನಿ. ನೀವು ಅದಕ್ಕೆ ಹಾಕ್ಕೊಂಡು ನಾಳೆನೇ ಆಗ್ಬಿಡ್ತಾರೆ ನಂಗೆ ಹೊಡಿತಿರಲ್ಲ ಹಿಂಗೆ. ನಾವು ಯಾರು ಬೆಂಬಲಿಗರು ಅವ್ರ ಬೆಂಬಲಿಗರು ಅಂತ ಏನಿಲ್ಲ ಇಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.